ನಮಸ್ಕಾರ ಸ್ನೇಹಿತರೆ. ನಾವು ನೋಡ್ಬೋದು ಆ, ಕೆಲ ದಿನಗಳ ಹಿಂದೆ ಧಾರವಾಡದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಿದ್ರಪ್ಪ ಅಂದ್ರೆ ಹೋರಾಟ ಮಾಡಿದರು. ಎದರ ಫಲವಾಗಿ ಹೋರಾಟ ಮಾಡಿದ್ರಪ್ಪ ಅಂದರೆ ಇಲ್ಲಿ ಕರ್ನಾಟಕ ಸರ್ಕಾರವು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಅಂದರೆ ಎಲ್ಲ ಕೆಲವು ಗೊಂದಲಗಳಿಂದ ಮತ್ತು ಹಲವಾರು ರೀತಿಯಾಗಿರ್ತಕ್ಕಂಥ ಒಂದೇನು ಕೋರ್ಟ್ಗಳ ಸ್ಟೇಯಿಂದ ಏನು ಮಾಡ್ತು ಸರ್ಕಾರ ಏನು ಮಾಡಿತಪ್ಪ ಅಂದರೆ ಖಾಲಿ ಹುದ್ದೆಗಳ ತುಂಬಲು ಏನು ಮಾಡ್ತಿದ್ರು, ಮುಂದಾಗ್ತಾ ಹೋಗ್ತಾ ಇರ್ತಿತ್ತು. ಮತ್ತು ಯಾವುದೇ ಕಾರಣ ಕೊಡದೆ ಖಾಲಿ ಹುದ್ದೆಗಳನ್ನು ಸರ್ಕಾರವು ತುಂಬದೆ ಏನು ಮಾಡ್ತಿತ್ತು, ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಹೋಗ್ತಿತ್ತು. ಪ್ರಮುಖವಾಗಿ ಅಲ್ಲಿ ಧಾರವಾಡದಲ್ಲಿ ನಮ್ಮ ಕೆಚ್ಚೆದ ಯುವ ವಿದ್ಯಾರ್ಥಿಗಳು ಏನು ಮಾಡಿದ್ರಪ್ಪ, ಗಲ್ಲಿ 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 ಪ್ರತಿಯೊಬ್ಬ ವಿದ್ಯಾರ್ಥಿ ಧಾರವಾಡದಲ್ಲಿ ಏನಂದ್ರೆ, ಯಾಕಂದರೆ ನಾವು ನೋಡ್ಬೋದು ಧಾರವಾಡದಲ್ಲಿ ಲೈಬ್ರರಿಯಲ್ಲಿ ಕುತ್ಕೊಂಡು ಓದೋರು ಮತ್ತು ರೂಮ್ನಲ್ಲಿ ಕುತ್ಕೊಂಡು ಓದೋರು ಸುಮಾರು. ನಾನು ಅಲ್ಲಿ ಹಲವಾರು ವರ್ಷಗಳ ಇದ್ದೆ. ಯಾವುದೇ ನೋಟಿಫಿಕೇಶನ್ ಆಗದೆ ನಾವು ಕೂಡ ಏನು ಮಾಡಿದ್ವಿ, ಭಾಳ ಒಂದು ಆಗಿರ್ತಕ್ಕಂಥ ಸಫರ್ ಪಟ್ವಿ. ಹಾಗಾಗಿ ನಾವು ನೋಡ್ಬೋದು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಪ್ಪ ಪ್ರಮುಖವಾಗಿ ಓದೋರು ಅಂದರೆ ಅವ್ರಿಗೆ ಬೇಕಾಗಿರೋದು ರೆಡಿ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಇರಬೇಕು. ಯಾಕಂದರೆ ವರ್ಷಗಟ್ಟಲೆ ಆಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಫೀಸ್ಗಳನ್ನು ಕಟ್ಟಿ ಏನು ಮಾಡಿದಿರ್ತಾರಪ್ಪ ಅಂದರೆ ಸ್ಟಡಿ ಮಾಡ್ತಿರ್ತಾರೆ. ಸೊ ಅವರಿಗೆ ಒಂದು ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಸ್ಟಡಿ ಮಾಡೋಕ್ಕೆ ನೋಟಿಫಿಕೇಶನ್ ಇದ್ದರೆ ಅವ್ರು ಏನು ಮಾಡ್ತಾರೆ, ಸರ್ಕಾರಿ ನೌಕರಿ ಇಡಲು ಅವ್ರಿಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಹಾಯ ಆಗುತ್ತೆ. ಮತ್ತು ಆರ್ಥಿಕವಾಗಿ ಅವರು ಏನು ಮಾಡ್ತಾರೆ, ಸಬಲರಾಗ್ತಾರೆ. ಹಾಗಾಗಿ ಪ್ರಮುಖವಾಗಿ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಮೊನ್ನೆ ನಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಘಟನೆಯಿಂದ ಒಂದು ಒಂದು ಎಫೆಕ್ಟ್ ಆಗಿರ್ತಕ್ಕಂಥ ಸರ್ಕಾರ ಏನು ಮಾಡ್ತು, ಸಚಿವ ಸಂಪುಟ ಸಭೆಯಲ್ಲಿ ಸುಮಾರು ಚರ್ಚೆ ಮಾಡಿದ್ದಾರೆ. ಅವರು ರಾಜ್ಯಪಾಲರ ಹೋಗಿ ಈ ಥರ ವಿದ್ಯಾರ್ಥಿಗಳ ಇರ್ತಕ್ಕಂಥ ಒಂದು ಅಳಲನ್ನು ಏನು ಮಾಡಿದ್ದಾರೆ, ರಾಜ್ಯಪಾಲರ ಮುಂದೆ ಅವರು ಚರ್ಚೆ ಮಾಡಿದರು ಕೆಲ ಸಚಿವರು. ಆದ ನಂತರ ಒಂದು ಹೈಕೋರ್ಟ್ ಸ್ಟೇ ಇತ್ತು. ಏನಪ್ಪ ಅಂದರೆ ಒಂದು 56% ಆಗಿರತಕ್ಕಂಥ ರಿಸರ್ವೇಷನ್ ಅಂದರೆ 2022ರಲ್ಲಿ ಬಂದಿರತಕ್ಕಂಥ ನಮ್ಮ ಕರ್ನಾಟಕ ಸ್ಟೇಟ್ 56% ರಿಸರ್ವೇಷನ್ ಅಂದರೆ 50% ರಿಸರ್ವೇಷನ್ ಸುಪ್ರೀಂ ಕೋರ್ಟ್ ಆದ ಮೇಲೆ ಅದು ಮೀರುವಂತಿಲ್ಲ 50%. ಹೀಗಾಗಿ ಇದು 56% ರಿಸರ್ವೇಷನ್ ಮೀಸಲಾತಿ ಅಡಿಯಲ್ಲಿ ನೇಮಕಾತಿ ಮಾಡಲು ಮುಂದಾಗಿದ್ದ ಸರ್ಕಾರದಲ್ಲಿ ಅದು ಕೋರ್ಟ್ ಸ್ಟೇ ಇದೆ, ಹಾಗೂ ಇವು ಕೂಡ ಆಗಿದೆ. ಹಾಗಾಗಿ 50% ಮೇಲೇ ನೇಮಕಾತಿ ಫಿಕ್ಸ್ ಮಾಡಿಕೊಳ್ಳಲು ಈ ಸರ್ಕಾರ ಮುಂದಾಗಿದೆ. ಯಾಕೆಂದರೆ ಆರ್ಡ್ರ್ ಬರೋತ್ಲೆ ಇನ್ನೂ ಲೇಟ್ ಆಗುತ್ತೋ ಅನ್ನೋ ಒಂದು ಕಾರಣಕ್ಕಾಗಿ ಖಾಲಿ ಹುದ್ದೆಗಳನ್ನು ಸರ್ಕಾರ ತುಂಬಲು ಈಗ ಏನು ಮಾಡಿದೆ, ಸುಮಾರು ಇನ್ನೂ 30 ದಿನಗಳ ಕಾಲದ ಒಳಗಾಗಿಯೇ ಒಂದು ಏನಪ್ಪ ಅಂದರೆ ಒಂದು ಸಿದ್ಧಪಡಿಸಿದ ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂಥ ಹಂತವಾಗಿ ನೇಮಕ ಮಾಡಿಕೊಳ್ಳಲು ಒಂದು ಮುಂದಾಗಿದೆ. ನಾವು ನೋಡ್ಬೋದು ಒಂದು ಪ್ರಮುಖವಾಗಿರ್ತಕ್ಕಂಥ ಏನು ಘಟನೆಯಪ್ಪ ಅಂದರೆ 26 ಫೆಬ್ರವರಿ ಗುರುವಾರ ಸಚಿವರು ಏನು ಮಾಡಿದ್ರಪ್ಪ ಅಂದರೆ ರಾಜ್ಯಪಾಲರು ಭೇಟಿ ಮಾಡಿದರು. ಮತ್ತು ಇಲ್ಲಿರ್ತಕ್ಕಂಥ ಆ ಸಚಿವರು ಏನು ಮಾಡಿದರು, ಅಲ್ಲಿರ್ತಕ್ಕಂಥ ಒಂದು ಸಂಪುಟದಲ್ಲಿ ಸಚಿವರು ಪ್ರಮುಖವಾಗಿ ನಾನು ಹೇಳಿದ ಆಗಲೇ ವಿದ್ಯಾರ್ಥಿಗಳ ಪ್ರತಿಭಟನೆಯಾದ ರಾಜ್ಯಪಾಲರಿಗೆ ವಿದ್ಯಾರ್ಥಿಗಳ ಒಂದು ಅಳಲನ್ನು ಏನು ರಾಜ್ಯಪಾಲರಿಗೆ ತಿಳಿಸಿದರು. ಆಗ ರಾಜ್ಯಪಾಲರ ಮುಂದೆ ಸಮಸ್ಯೆಗಳನ್ನು ಏನು ಮಾಡಿದರು, ಇಟ್ಟರು. ಗೊಂದಲಗಳನ್ನು ಕೂಡ ಅಲ್ಲಿ ಪ್ರಮುಖವಾಗಿ ಇದ್ದವು. ಯಾಕಂದರೆ ರಾಜ್ಯಪಾಲರು ಗೊಂದಲಗಳಿಂದ ಸೈನ್ ಮಾಡದೇ ಇದ್ದರು. ಹಾಗಾಗಿ ಕಾರಣ ಅವರು ಏನು ಮಾಡಿದರು, ಆಗ ಏನಪ್ಪ ಕೆಲ ಗೊಂದಲಗಳ ಸಮಸ್ಯೆ ಒಳಾಲ್ಮಾಸನ ಉದಯಕ್ಕೆ ವಿಧೇಯಕ್ಕೆ ಏನು ಮಾಡಿದರು ಅವರು ರಾಜ್ಯಪಾಲರು ಇವನ್ನೆಲ್ಲ ಒಂದು ವಿಧೇಯಕ್ಕೆ ಏನು ಮಾಡಿದ್ರು, ಸಹಿ ಮಾಡಿದರು. ಹಾಗಾಗಿ ಮುಂಬಡ್ತಿ ನೇಮಕಾತಿ ಬಗ್ಗೆ ಇರುವ ಗೊಂದಲಗಳ ಬಗ್ಗೆ ಏನಪ್ಪ ವಿವರಣೆ ಸಚಿವರು ರಾಜ್ಯಪಾಲರಿಗೆ ಚರ್ಚೆ ಮತ್ತು ಮನವಿ ಕೂಡ ಮಾಡಿದರು. ಅಲ್ಲಿರ್ತಕ್ಕಂಥ ಮುಂಬಡ್ತಿ ಆಗಿರ್ಬೋದು ಮತ್ತು ನೇಮಕಾತಿ ಬಗ್ಗೆ ಇರುವತಕ್ಕಂಥ ಕೆಲವು ಗೊಂದಲಗಳು ಇದ್ವು. ಅವನ್ನೆಲ್ಲ ಗೊಂದಲಗಳನ್ನು ಏನು ಮಾಡಿದರು, ರಾಜ್ಯಪಾಲರ ಮುಂದೆ ಇಟ್ಟರು. ರಾಜ್ಯಪಾಲರು ಇವನ್ನೆಲ್ಲ ಗಮನಿಸಿ ಏನು ಮಾಡಿದ್ರಪ್ಪ ಅಂದರೆ ಒಳ ಮೀಸಲಾತಿ ವಿಧೇಯಕ್ಕೆ ಏನು ಮಾಡಿದರು, ಸಹಿ ಮಾಡಿದರು ಅಂತ ಹೇಳ್ಬೋದು. ಮೀಸಲಾತಿ ಪೆಂಡಿಂಗ್ನಿಂದ ಆಗಿರತಕ್ಕಂಥ ನೇಮಕಾತಿ ವಿಳಂಬದ ಬಗ್ಗೆ ಪ್ರಸ್ತಾಪ ಮಾಡಿದರು. ಈ ನೇಮಕಾತಿ ವಿಳಂಬ ಮಾಡೋದರಿಂದ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಒಂದು ಎಫೆಕ್ಟ್ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಅವರು ಏನು ಮಾಡಿದರು, ಸಚಿವರು ರಾಜ್ಯಪಾಲರ ಮುಂದೆ ಒಂದು ಬೇಡಿಕೆ ಇಟ್ಟರು ಮತ್ತು ಪ್ರಸ್ತಾಪ ಕೂಡ ಮಾಡಿದರು. ನಾವು ನೋಡ್ಬೋದು ಈ ಹಿನ್ನೆಲೆ ಸರ್ಕಾರ ಯಾಕೆ ಸರ್ಕಾರ ನೇಮಕಾತಿ ಮಾಡದೆ ಇಲ್ಲಿರ್ತಕ್ಕ ಅನ್ನೋದು ಒಂದು ಕಾರಣ, ಹಿನ್ನೆಲೆ ಅನ್ನೋದು ನೋಡ್ಬೋದು ನಾವು. ಪ್ರಮುಖವಾಗಿ 56% ಅಂದರೆ 50,000 ಉದ್ಯೋಗ ಭರ್ತಿ ಕ್ಯಾಬಿನೆಟ್ ಮಹತ್ವದ ತೀರ್ಮಾನ ಮಾಡಿದ ಸರ್ಕಾರ ಮಾಡಿತ್ತು. ಯಾಕೆ ನಿಂತು ಅವು ಉದ್ಯೋಗ ಅನ್ನೋದು ನೋಡ್ಬೋದು. ನಾನು ಹೇಳಿದ್ದೆಲ್ಲ ಕೋರ್ಟ್ ಒಂದು ಸ್ಟೇಯಿಂದ 56% ರಿಸರ್ವೇಷನ್ ಅನ್ನೋದ್ರ ಮೇಲೆ ಅತಿ ಹೆಚ್ಚಾಗಿರ್ತಕ್ಕಂಥ 6% ಹೆಚ್ಚಿಗೆ ಆಗಿತ್ತಲ್ಲ, ಆ ಪರವಾಗಿ ಅದು ಸ್ಟೇ ಆಗಿತ್ತು. ಮತ್ತು 30 ದಿನಗಳಲ್ಲಿ ಪ್ರಕ್ರಿಯೆಯನ್ನು ಪ್ರಾರಂಭಗೊಳಿಸಲು ಸಿದ್ಧತೆ ನಡೆಸಲಾಗಿದೆ. ಅಂದರೆ ಈಗ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಸೈನ್ ಹಾಕಿದ್ರು ಆ ಗುರುವಾರ ಅಂದರೆ 26 ಫೆಬ್ರವರಿ
ನಿನ್ನೆ. ನಂತರ ಏನಾಯ್ತಪ್ಪ ಅಂದರೆ ಇಲ್ಲಿ ಇದು 30 ದಿನಗಳವರೆಗೆ ಒಂದು ಏನು ಮಾಡ್ತಾರೆ ಪ್ರಕ್ರಿಯೆ ಒಂದು ಪ್ರಾರಂಭಗೊಳಿಸಲು ಯಾವ್ಯಾವ ಅಂದರೆ ಆರ್ಥಿಕ ಇಲಾಖೆಯಲ್ಲಿ ಯಾವ್ಯಾವ ಅನುಮೋದನೆ ಕೊಟ್ಟಿದೆಯೋ ಅವನ್ನ ಏನು ಮಾಡ್ಬೋದು ಸರ್ಕಾರ ಈ ಗಡ ನೋಟಿಫಿಕೇಶನ್ ಕರೀಲೇಬೇಕು ಅನ್ನೋ ಒಂದು ಸಿದ್ಧತೆಯನ್ನು ನಡೆಸ್ತಿದ್ದಾರೆ ನೋಡ್ಬೋದು. ಇಲ್ಲಿ ಪ್ರಮುಖವಾಗಿ 371 ಜೆ ಏನೋ ಅಂದರೆ 32,132 ಹುದ್ದೆಗಳು ಏನು ಮಾಡಿದ್ರಪ್ಪ ಅಂದರೆ ಟೋಟಲ್ 56,000 ಹುದ್ದೆಗಳು. ಅಂದರೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ 32,000 ಹುದ್ದೆಗಳಿದವು ಮತ್ತು ತುಂಬಲು ಸರ್ಕಾರ ಮುಂದಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು 32,000 ಅಂದರೆ 371 ಜೆ ಅಂದರೆ ಇಲ್ಲಿ ನೋಡ್ಬೋದು ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತೀವಿ ನಾವು. ಅಲ್ಲಿ 32,132 ಹುದ್ದೆಗಳನ್ನು ಏನು ಮಾಡ್ತಾರೆ ಸರ್ಕಾರ ತುಂಬಲು ಮುಂದಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಹೇಳುವುದಾದರೆ ನಾವು ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡ್ಬೋದು ಈ 56,000 ಹುದ್ದೆಗಳನ್ನು ತುಂಬಲು ಏಕೆ ತಡೆ ಆಗಿತ್ತು ಅನ್ನೋದಾದರೆ ಒಂದು ಚರ್ಚೆ. 50,000 ಇದ್ದು ಯಾಕೆ ಇವರು 1 ವರ್ಷದಿಂದ ಶೀಘ್ರದಲ್ಲಿ ಅಂತ ಹೇಳ್ಕೊಂತ ಹೋದ್ರು, ಯಾಕೆ ಪ್ರಮುಖವಾಗಿ ತುಂಬಲು ತಡೆವಾಯ್ತು ಅಂತಂತ ನಾನು ಹೇಳ್ತೀನಿ. ನೋಡ್ರಿ, ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ತಡೆ ಆಜ್ಞೆ ನೀಡಿತ್ತು. ಯಾವಂದರೆ 2022ರಲ್ಲಿ ಏನಾಯ್ತು, ಮೀಸಲಾತಿ ಹೆಚ್ಚಿದ ಸರ್ಕಾರಕ್ಕೆ ಒಂದು ಹೋಗಿ ಹೈಕೋರ್ಟ್ ಒಂದು ತಡೆ ಆಜ್ಞೆ ನೀಡಿತ್ತು ಕರ್ನಾಟಕ ಸರ್ಕಾರಕ್ಕೆ. ಏನಂತ ನೀಡಿತ್ತಪ್ಪ ಅಂದರೆ, ಈಗಲಿ ಸರ್ಕಾರವು ಮಧ್ಯಂತರವಾಗಿ ಅಂದರೆ ನೀಡಿದಷ್ಟೇ ಪರವಾಗಿ ಈಗ ಸರ್ಕಾರವು ಏನು ಮಾಡ್ತಪ್ಪ ಅಂದರೆ ಈಗ ವಿದ್ಯಾರ್ಥಿಗಳು ಒಂದು ಅಳಲು ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಎಕನಾಮಿಕಲಿ ನೋಡಿದಂದರೆ ಈ ಸರ್ಕಾರವು ಮೊನ್ನೆ ಏನು ಮಾಡಿತು, ನಿನ್ನೆ ಏನು ಮಾಡಿದರು ರಾಜ್ಯಪಾಲರು ಏನು ಒಳ ಮೀಸಲಾತಿಗೆ ಸೈನ್ ಮಾಡಿದರು. ಈಗ ಅವ್ರದ್ದು ಇರ್ತಕ್ಕಂಥದ್ದು ಒಂದು ಏನಪ್ಪ ಅಂದರೆ ಈಗ ಮಾಡಬೇಕಾಗಿದ್ದು, ಈಗ ಸರ್ಕಾರವು ಮಧ್ಯಂತರವಾಗಿ ಅಂದರೆ ಉಚ್ಚ ನ್ಯಾಯಾಲಯದ ಸಲಹೆಯಂತೆ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ಹೈಕೋರ್ಟ್ ಏನಂತ, ಮೀಸಲಾತಿ ಆದೇಶದಂತೆ 50% ಮಾತ್ರ ಮೀಸಲಾತಿ ಮೇರೆಗೆ ನೇಮಕಾತಿ ಮಾಡಿಕೊಳ್ಳಬಹುದು ಅನ್ನೋದು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೋಡ್ಬೋದು ಅದು 56% ಇನ್ನೂ ಆಗಿರ್ತಕ್ಕಂಥ ಒಂದು ಫೈನಲ್ ಆಗಿರ್ತಕ್ಕಂಥ ಇನ್ನೂ ಏನು ತೀರ್ಪು ಹೊರ ಬಂದಿಲ್ಲ. ಬಟ್ ಆದರೂ ಇಲ್ಲಿ ಸರ್ಕಾರ 50% ಆಧಾರನೇ ನೇಮಕಾತಿ ಮಾಡಿಕೊಳ್ಬೋದು ಅನ್ನೋ ಒಂದು ಹೈಕೋರ್ಟ್ ಸಲಹೆಯಂತೆ ಏನು ಮಾಡ್ಬೋದು, ನೇಮಕಾತಿಯನ್ನು ಪ್ರಾರಂಭ ಮಾಡ್ಬೋದು ಮತ್ತು ಹುದ್ದೆಗಳನ್ನು ಭರ್ತಿ ಮಾಡ್ಬೋದು ಅನ್ನೋದು ಒಂದು ಹೈಕೋರ್ಟ್ ಸಲಹೆಯಂತೆ ಅಂತ ಹೇಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಈಗ ಯಾರ್ಯಾರು ಸ್ಟಡಿ ಮಾಡ್ತಿದ್ರು ನೋಟಿಫಿಕೇಶನ್ ಆಗೋದಂತೂ ಖಂಡಿತ ಸುಮಾರು 1 ತಿಂಗಳಾಗ್ಬೋದು, ಒಂದು ಇನ್ನೂ 10 ದಿನ 20 ದಿನ ಹೆಚ್ಚು ಕಮ್ಮಿ ಆಗ್ಬೋದು. ಸೊ ನೋಟಿಫಿಕೇಶನ್ ಆಗೋದು ಅನ್ನೋದು 100% ಆಗಿರ್ತಕ್ಕಂಥ ಒಂದು ಮಾಹಿತಿ, ಖಚಿತ ಮಾಹಿತಿ ಆಗಿದೆ. ಸೊ ನೀವು ಯಾವ್ಯಾವ ಹಂತದಲ್ಲಿ ಮತ್ತು ಯಾವ್ಯಾವ ಹುದ್ದೆಗಳಿಗೆ ಓದ್ತಿದ್ರೋ ಸುಮಾರು ನಾವು ನೋಡ್ಬೋದು. ಈಗ ನೋಟಿಫಿಕೇಶನ್ ಆಗೋದಂತೂ ಗ್ರೂಪ್ ಸಿ ಆಗಿರ್ಬೋದು, ಟೀಚರ್ಸ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಆಗಿರ್ಬೋದು, ಮತ್ತು PC ಮತ್ತು PSI ಹಲವಾರು ರೀತಿಯಾಗಿರ್ತಕ್ಕಂಥ ಇವು ನೋಟಿಫಿಕೇಶನ್ 100% ಆಗ್ತವೆ. ಸೊ ಎಲ್ಲರೂ ಏನು ಮಾಡಿರಪ್ಪ ಅಂದರೆ ಎಲ್ಲ ಕುಂತು ಸರಿಯಾಗಿ ಚೆನ್ನಾಗಿ ಓದಿ ಮತ್ತು ನಿಮ್ಮ ಡ್ರೀಮ್ ಜಾಬ್ ಆಗಿರ್ತಕ್ಕಂಥ ಹುದ್ದೆಗಳನ್ನು ಹಿಡಿದುಕೊಳ್ಳಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇದು ಏನಪ್ಪ ಮೀಸಲಾತಿ ಇರ್ತಕ್ಕಂಥ ಕೆಲ ವಿಷಯ ಅಂದರೆ ನೇಮಕಾತಿ ಮಾಡಿಕೊಳ್ಳಲು ಒಂದು ಗ್ರೀನ್ ಸಿಗ್ನಲ್ ಒಂದು ಸಿಕ್ತು. ಸುಮಾರು ನೋಡ್ಬೋದು ನಾವು 1 ತಿಂಗಳದೊಳಗೆ ಒಳಗೆ ನಿಮಗೆ ಒಂದು ಸರ್ಕಾರ ಒಂದು ಹಂತವಾಗಿರ್ತಕ್ಕಂಥ ಹುದ್ದೆಗಳ ಒಂದು ಭರ್ತಿಗೆ ಕ್ರಮವನ್ನು ತೆಗೆದುಕೊಳ್ಳ ಹೋಗ್ತದೆ. ಹಾಗಾಗಿ ಈ ವಿಡಿಯೋ ನಿಮಗೆ ಅನುಕೂಲವಾಗಿದ್ದಲ್ಲಿ ಅಂದರೆ ನಿಮಗೆ ಉಪಯೋಗವಾಗಿದ್ದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಬರ್ತಕ್ಕಂಥ ಏನಪ್ಪ ಅಂದರೆ ಸ್ಟಡಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತೀನಿ. ಧನ್ಯವಾದಗಳು.